ನಮಸ್ಕಾರ ವೀಕ್ಷಕರೇ, ಸಮಸ್ತ ಸುವರ್ಣ ನ್ಯೂಸ್ ವೀಕ್ಷಕರಿಗೆ ಇವತ್ತು ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಹಾರ್ದಿಕ ಶುಭಾಶಯಗಳು. ಸ್ವಚ್ಛ ಭಾರತ ಅನ್ನೋದು ಗಾಂಧೀಜಿಯವರ ಕನಸಾಗಿತ್ತು. ಆ ಕನಸನ್ನು ನನಸು ಮಾಡುವಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಶ್ರಮಿಸೋಣ ಅಂತ ಹೇಳ್ತಾ ಈ ಸುದ್ದಿ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಹೆಡ್ಲೈನ್ಸ್. ಭಾರತ ಪಾಕ್ ಗಡಿಯಲ್ಲೂ ಕ್ಲೀನಿಂಗ್, ಪೊರಕೆ ಹಿಡಿದು ಸ್ವಚ್ಛಗೊಳಿಸಿದ ಸೈನಿಕರು. ಸ್ವಚ್ಛ ಭಾರತ ಅಭಿಯಾನಕ್ಕೆ ಯೋಧರ ಸಾಥ್. ಕಾರ್ಯಕ್ರಮಕ್ಕೆ ಚಕ್ರವರ್ತಿ ಸೂಲಿ ಬೆಲೆಗೆ ಅವಕಾಶ ನೀಡಿದ್ದಕ್ಕೆ ಸಿಎಂ ಗರಂ. ಈ ವಿಷಯ ಗೊತ್ತಿದ್ದರೆ ಭಾಷಣ ಮಾಡೋಕೆ ಬಿಡ್ತಿರಲಿಲ್ಲ, ಮಾತನಾಡಲು ಅವಕಾಶ ಕೊಟ್ಟು ಅಚಾತುರ್ಯವಾಗಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ. ಮಂಗಳೂರಲ್ಲಿ ಗಾಂಧಿ ಜಯಂತಿ ಕಾರ್ಯಕ್ರಮದ ವೇಳೆ ಗದ್ದಲ, ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ. ಅಗತ್ಯಕ್ಕಿಂತ ಹೆಚ್ಚಿನ ಪಾಸ್ ಪಡೆದ ಶಾಸಕರ ವಿರುದ್ಧ ಆಕ್ರೋಶ. ದೇಶಾದ್ಯಂತ ನಡೆಯುತ್ತಿದೆ ಸ್ವಚ್ಛತಾ ಅಭಿಯಾನ. ಕ್ಲೀನಿಂಗ್ ಕಾರ್ಯದಲ್ಲಿ ಪಾಲ್ಗೊಂಡ ಅಂಧ ಸಾಧಕಿ. ಅಶ್ವಿನಿ ಅಂಗಡಿ ಕಾರ್ಯಕ್ಕೆ ಶ್ಲಾಘನೆ. ಬೆಂಗಳೂರಿನಲ್ಲೂ ಸ್ವಚ್ಛ ಭಾರತ ಅಭಿಯಾನ. ಸಂಸದ ರಾಜು ಚಂದ್ರಶೇಖರ್ರಿಂದ ಚಾಲನೆ. ಕಸ ಗುಡಿಸಿದ ಸಂಸದರು.